ನಮಸ್ಕಾರ ವೀಕ್ಷಕರೇ, ನ್ಯೂಸ್4 ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಲೇಬೇಕು. ಯಾಕೆಂದರೆ ಏನು ಆರ್ಟಿಕಲ್ 176 ಮತ್ತು 163 ಹೇಳುತ್ತೆ ಅಂದರೆ, ರಾಜ್ಯಪಾಲರು ಮಂತ್ರಿಮಂಡಲದ ಸಲಹೆ ಮೇರೆಗೆ ಭಾಷಣವನ್ನು ಮಾಡಬೇಕು. ಜೊತೆಗೆ ಸರ್ಕಾರ ಯಾವ ಒಂದು ಭಾಷಣವನ್ನು ಬರೆದಿಟ್ಟಿರುತ್ತೋ ಅದನ್ನು ಮಾತ್ರ ಓದಬೇಕು. ಯಾಕೆ ಈ ಸ್ಪೀಚ್ ಇದೆಯಲ್ಲ, ಈ ಜಂಟಿ ಅಧಿವೇಶನದಲ್ಲಿ ಗವರ್ನರ್ ಅಡ್ರೆಸ್ಗೆ ಮಾಡ್ತಕ್ಕಂಥ ಭಾಷಣ ಏನಿದೆ, ಈ ಭಾಷಣ ಕೇವಲ ಒಂದು ಸರ್ಕಾರ ಬರ್ಕೊಡ್ತಕ್ಕಂಥ ಸ್ಪೀಚ್ ಅಂತಲ್ಲ, ಆ ಒಂದು ರಾಜ್ಯದ ಜನರ ಧ್ವನಿಯಾಗಿರುತ್ತೆ. ಅದು ಜನರ ಧ್ವನಿ. ಅದು 6 ಕೋಟಿ ಕನ್ನಡಿಗರು ನಾವೇನಿದ್ದೀವಿ, ಈ 6 ಕೋಟಿ ಕನ್ನಡಿಗರ ಧ್ವನಿ ಆ ಸ್ಪೀಚ್ ಆಗಿರುತ್ತೆ. ಇಲ್ಲಿ ರಾಜ್ಯಪಾಲರು ಇದ್ದಾರಲ್ಲ, ಈ ಒಂದು ಆರ್ಟಿಕಲ್ನ ಸ್ಪಷ್ಟ ಉಲ್ಲಂಘನೆ ಮಾಡಲಿಲ್ಲ ಅಂತಂದರೆ, ಆ ಸ್ಪೀಚ್ ಮಾಡಲಿಲ್ಲ ಅಂದರೆ ಆ ಒಂದು ಆರ್ಟಿಕಲ್ನ ಸ್ಪಷ್ಟವಾಗಿ ಉಲ್ಲಂಘಿಸಿದಾಗೆ ಇದು. ಯಾಕೆಂದರೆ ರಾಜ್ಯಪಾಲರು ಇದ್ದಾರಲ್ಲ, ರಾಜ್ಯಪಾಲರ ಹುದ್ದೆ ಇದೆಯಲ್ಲ, ಇದು ಸಾಂವಿಧಾನಿಕ ಹುದ್ದೆ. ಈ ರಾಜ್ಯಪಾಲರ ಹುದ್ದೆ ಇದೆಯಲ್ಲ, ಇದು ಒಂದು ಸಾಂವಿಧಾನಿಕ ಹುದ್ದೆ. ಇಲ್ಲಿ ರಾಜ್ಯಪಾಲರು ರಾಜಕಾರಣವನ್ನು ಮಾಡುವಂತಿಲ್ಲ. ಆರ್ಟಿಕಲ್ 163 ಮತ್ತು 176 ಹೇಳ್ಬೋದು, ಅವ್ರಿಗೆ ಪರಮಾಧಿಕಾರ ಇದೆ, ವಿವೇಚನಾಧಿಕಾರ ಇದೆ, ಅದನ್ನು ಬಳಸ್ತಾರೆ ಅಂತ. ಆದರೆ ಅವ್ರ ವಿವೇಚನಾಧಿಕಾರ ರಾಜ್ಯಪಾಲರಿಗಿದೆ. ಆದರೆ ಆ ವಿವೇಚನಾಧಿಕಾರವನ್ನು ಆರ್ಟಿಕಲ್ 176 ಮತ್ತು 163 ಒಳಗಡೆ ಬಳಸುವಂತಿಲ್ಲ. ಅಂದರೆ ಏನು ಗವರ್ನರ್ ಅಡ್ರೆಸ್ಗೆ ಭಾಷಣವನ್ನು ಮಾಡಬೇಕಾಗುತ್ತೆ, ಆವಾಗ ಇವರು ವಿವೇಚನಾಧಿಕಾರವನ್ನು ಬಳಸುವಂತಿಲ್ಲ. ಇಲ್ಲಿ ಸರ್ಕಾರ ಯಾವುದು ಏನನ್ನು ಬರ್ಕೊಡುತ್ತೋ ಅದನ್ನಷ್ಟೇ ಓದಬೇಕು ಹೊರತು, ಅವರು ತನ್ನದನ್ನೇನೋ ಸೇರಿಸ್ತೇವೆ, ನೀವು ಬರೆದಿರೋದ್ರಲ್ಲಿ ಅರ್ಧವನ್ನು ನಾನು ಬಿಟ್ಟು ಹೋಗ್ತೇನೆ, ಹೀಗೆ ಮಾಡುವಂತಿಲ್ಲ. ಯಾಕೆ ಅಂತಂದರೆ, ಹಾಗಂತೇಳಿ ಇವರು ಆರ್ಟಿಕಲ್ 176 ಅಥವಾ 163ನ ಉಲ್ಲಂಘಿಸಿದ ತಕ್ಷಣ ಏನಾದರೂ ಶಿಕ್ಷೆ ಇದೆಯೇನಪ್ಪ ಅಥವಾ ಅದಕ್ಕೇನಾದ್ರು ಇದೆಯಾ? ಖಂಡಿತ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಅಥವಾ ಇವರು ಓದಲಿಲ್ಲ ಅಥವಾ ಒಂದು ರಾಜ್ಯಪಾಲ ಅಡ್ರೆಸ್ ಮಾಡಲಿಲ್ಲ ಅಂತ ಅಂದರೆ ಆ ಸರ್ಕಾರ ಬಿದ್ದೋಯ್ತು ಅಂತನಲ್ಲ. ಇದು ಕೇವಲ ಒಂದು ಬಿಕ್ಕಟ್ಟನ್ನ ಉಂಟು ಮಾಡುತ್ತಷ್ಟೇ. ಒಂದು ಸಂವಿಧಾನಿಕ ಬಿಕ್ಕಟ್ಟು ಅಂದರೆ, ಸಾಂವಿಧಾನಿಕ ಬಿಕ್ಕಟ್ಟಲ್ಲ, ರಾಜಕೀಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಒಂದು ರಾಜಕೀಯ ಬಿಕ್ಕಟ್ಟು ಸೃಷ್ಟಿ ಮಾಡುತ್ತೆ ಹೊರತು ಇದರಿಂದ ಯಾವುದೇ ಪರಿಣಾಮ ಆಗಲ್ಲ. ಅವರೊಂದು ವೇಳೆ ಸ್ಪೀಚ್ ಮಾಡಲಿಲ್ಲ ಅಂದ್ರೆ ನನಗೆ ತಿಳಿದಾಗೆ ಯಾವುದೇ ಪರಿಣಾಮ ಆಗಲ್ಲ. ಆದರೆ ಒಂದು ರೀತಿ ಸರ್ಕಾರದ ನಡುವೆ ಏನು ಒಕ್ಕೂಟ ಸರ್ಕಾರ ಇದೆ, ಫೆಡರಲ್ ಗೌರ್ಮೆಂಟ್ ಇದೆ. ಫೆಡರಲ್ ಗೌರ್ಮೆಂಟಲ್ಲಿ ಒಕ್ಕೂಟ ಸರ್ಕಾರದಲ್ಲಿ ಇಂತಹ ನಡೆಗಳು ಸಾಂವಿಧಾನಿಕ ಬಾಹಿರ. ಕಾರಣ ಏನಂದರೆ, ರಾಜ್ಯಪಾಲರು ಇದ್ದಾರಲ್ಲ, ಇವರು ಸಾಂವಿಧಾನಿಕ ಹುದ್ದೆ ಇದು ರಾಜ್ಯಪಾಲರದು. ಹಾಗಾಗಿ ರಾಜ್ಯಪಾಲರು ಸಂವಿಧಾನದ ಆತ್ಮ ಇದ್ದಾಗೆ, ನಿಜವಾಗ್ಲೂ ಸಂವಿಧಾನದ ಆತ್ಮಕ್ಕೆ ವಂಚನೆಯನ್ನು ಮಾಡಿದಾಗೆ ಅವರು ಇಲ್ಲಿ ಓದಿಲ್ಲ ಅಂತಂದರೆ. ಇದನ್ನು ಹೊಸ್ತಲ್ಲ ಬಿಡಿ, ಇದು ಹೊಸ್ತಾಗಿದೆ, ಮೊದಲು ಈ ಥರ ಆಗ್ತಿರ್ತಕ್ಕಂಥದ್ದಂತಲ್ಲ. ಆದರೆ BJP ಗೌರ್ಮೆಂಟ್ ಬಂದ ನಂತರ, ಅದರಲ್ಲೂ ಮೋದಿ ಗೌರ್ಮೆಂಟ್ ರಚನೆಯಾದ ನಂತರ ಇಂತಹ ಸಾಂವಿಧಾನಿಕವಾಗಿ ಇಂತಹ ಸಂವಿಧಾನದ ಉಲ್ಲಂಘನೆಗಳು ಸುಲಭವಾಗಿ ನಡೀತಾ ಇದ್ದಾವೆ. ನಮ್ಮ ದೇಶದಲ್ಲಿ ಸುಲಭವಾಗಿ ನಡೀತಾ ಇದ್ದಾವೆ. ಸಂವಿಧಾನವನ್ನು ಉಲ್ಲಂಘಿಸಲಿಕ್ಕೆ ನಾವು ಬಂದಿದ್ದೇವೆ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅವರು. ಈಗ ನೋಡಿ, ಇದಕ್ಕಿಂತ ಮೊದಲು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, BJP ಗೌರ್ಮೆಂಟ್ ಇತ್ತು, ಅಥವಾ ಬೇರೆ ಬೇರೆ ಸಂಯುಕ್ತ ರಂಗದ ಗೌರ್ಮೆಂಟ್, ಥರ್ಡ್ ಗೌರ್ಮೆಂಟ್ ಇದ್ವು. ಯಾವ ಗೌರ್ಮೆಂಟಲ್ಲೂ ಕೂಡ ರಾಜ್ಯಪಾಲರು ಈ ರೀತಿ ನಡೆಯನ್ನು ತೋರಿಸಿರಲಿಲ್ಲ. ಆದರೆ ಯಾವಾಗ ಮೋದಿ ಗೌರ್ಮೆಂಟ್ ಆಡಳಿತಕ್ಕೆ ಬಂತೋ ಅಲ್ಲಿಂದ ಇಂತಹ ನಡೆಗಳು ಹೆಚ್ಚಾಯ್ತಾ ಬಂದವು. ಕೇರಳದಲ್ಲಿ, ತಮಿಳುನಾಡಲ್ಲಿ, ಈಗ ಕರ್ನಾಟಕದಲ್ಲಿ ಎಲ್ಲೆಲ್ಲಿ BJP ಗೌರ್ಮೆಂಟ್ ಇಲ್ವೋ ಅಲ್ಲೆಲ್ಲ ರಾಜ್ಯಪಾಲರು ಈ ರೀತಿ ನಡೆಯನ್ನು ನಾನು ಓದಲ್ಲ. ಕಾರಣ ಏನಂದರೆ, ಸರ್ಕಾರ ಬರೀಬೇಕಾದ್ರೆ ವಿರೋಧ ಪಕ್ಷಕ್ಕೆ ಹಲವಾರು ಟೀಕೆಗಳನ್ನು ಮಾಡಿರ್ತಾರೆ, ಅಥವಾ ಕೇಂದ್ರ ಸರ್ಕಾರವನ್ನು ಟೀಕಿಸಿರ್ತಾರೆ, ಅದ್ರ ಜೊತೆ ಈ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಯನ್ನು ಅದನ್ನು ಸೇರಿಸಿರ್ತಾರೆ. ಅಂಥದ್ದನ್ನು ನಾನು ಓದಲ್ಲ. ನಾನು ಭಾರತೀಯ ಜನತಾ ಪಕ್ಷದವನು. ಇಲ್ಲಿ ರಾಜ್ಯಪಾಲರು ಆಯ್ಕೆಯಾದ ಮೇಲೆ ಅವರು ಭಾರತೀಯ ಜನತಾ ಪಕ್ಷ, ಜನತಾದಳ, ಕಾಂಗ್ರೆಸ್ ಅಂತ ಹೇಳುವಂತಿಲ್ಲ. ಅವರು ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರದ ಪ್ರತಿನಿಧಿಯಾಗಿರ್ತಾರೆ. ಸರ್ಕಾರದ ಪ್ರತಿನಿಧಿ ಇದ್ದಾಗ ಅವರು. ಹಾಗಾಗಿ ಜೊತೆಗೆ ಅವರು ಸಂವಿಧಾನದ ಆತ್ಮ ಇದ್ದಾಗೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಸಂವಿಧಾನದ ಉಲ್ಲಂಘನೆ ಆಗದ ಹಾಗೆ ನೋಡ್ಕೋಬೇಕಾದವ್ರದ್ದು. ಸಂವಿಧಾನ ರಕ್ಷಣೆ ಮಾಡಬೇಕಾದವರು ರಾಜ್ಯಪಾಲರು. ಅವರೇ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಅಂದರೆ ನಿಜವಾಗ್ಲೂ ಇದು ಒಂದು ರೀತಿ ಯಾವ ಥರ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದವರು ಸಂವಿಧಾನದ ಇದನ್ನು ಉಲ್ಲಂಘನೆ ಮಾಡ್ತಾರೆ ಅಂತಂದರೆ ಅರ್ಥ ಇಲ್ಲ ಅದರಲ್ಲಿ. ನೋಡಿ, ರವಿ ಅವರು ಹಾಗೆ ಮಾಡ್ತಾರೆ. ಏನು ತಮಿಳುನಾಡು ರಾಜ್ಯಪಾಲರಿದ್ರು ರವಿ, ಅವರು ಕೂಡ ಇಂಥದ್ದೇ ಕೆಲಸವನ್ನು ಮಾಡ್ತಾರೆ. ನಾನು ರಾಜ್ಯಪಾಲರು ಅಡ್ರೆಸ್ ಮಾಡಿ ಓದಬೇಕಾದ್ರೆ ಭಾಷಣವನ್ನು ಕೆಲವೊಂದು ಅಂಶಗಳನ್ನು ನಾನು ಓದಲ್ಲ, ಕೆಲವೊಂದು ಅಂಶಗಳನ್ನು ನಾನು ಬಿಡ್ತೀನಿ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟು ಅರ್ಧ ಸ್ಪೀಚ್ ಅಂದರೆ ಅವರು ಬೇಕಾದಂಥದ್ದನ್ನು ಮಾತ್ರ ಒಂದು ಭಾಷಣದಲ್ಲಿ ಓದಿ ತುಂಬ ವಿಚಾರಗಳನ್ನು ಕೈ ಬಿಟ್ಟಿದ್ರು. ಆದರೆ ತಮಿಳುನಾಡು ಸರ್ಕಾರ ಅದು ಕೂಡ
ಸರ್ಕಾರದ ಅಧಿಕೃತ ದಾಖಲೆ ಅಂತೇಳಿ ಪರಿಗಣಿಸ್ತು. ಇದು ಕೂಡ ಅವ್ರು ಏನು ಓದಿರ್ಲಿಲ್ವೋ ಅದನ್ನೂ ಕೂಡ ಸರ್ಕಾರ ದಾಖಲೆಯಾಗಿ ಪರಿಗಣಿಸ್ತು. ಅದೇ ರೀತಿ ಮೊಹಮ್ಮದ್ ಆರಿಫ್ ಖಾನ್ ಕೇರಳ ರಾಜ್ಯಪಾಲರು, ಈ ಕೇರಳ ರಾಜ್ಯಪಾಲರು ಇದ್ದಾರಲ್ಲ, ಮೊದಲು ಇದನ್ನು ಹರಮಿಸ್ತಾರೆ ಈ ಕೇರಳ ರಾಜ್ಯಪಾಲರು. ನಾನು ಆ ಸ್ಪೀಚ್ ಮಾಡಲ್ಲ, ನಾನು ಆ ಒಂದು ಇದನ್ನು ಓದಲ್ಲ, ನನಗೆ ವಿವೇಚನಾಧಿಕಾರ ಇದೆ ಅನ್ನೋ ರೀತಿಯಲ್ಲಿ ನಡ್ಕೊಂಡವರು. ಹಲವಾರು ಬಿಕ್ಕಟ್ಟು ಅವರು ಮೊಹಮ್ಮದ್ ಆರಿಫ್ ಖಾನ್ ಕೇರಳದಲ್ಲಿ ಇರೋವರೆಗೂ ಕೂಡ ಪ್ರತಿನಿಧಿ ಇದೇ ಆಗ್ತಾ ಇತ್ತು. ಇದೇ ರೀತಿ ಇದು ಸೃಷ್ಟಿ ಆಗ್ತಾ ಇತ್ತು ರಾಜ್ಯಪಾಲರಿಗೂ ಮತ್ತು ರಾಜ್ಯ ಸರ್ಕಾರಕ್ಕೂ. ನಿಜವಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರದ ಮಂತ್ರಿಮಂಡಲ ಏನಿದೆ ಆ ಮಂತ್ರಿಮಂಡಲ ಹೇಳಿದಂತೆ ಅವರ ಇದಿರ್ತಲ್ಲ ಆ ರೀತಿಯಲ್ಲಿ ಅವರು ತಮ್ಮ ಇದನ್ನ ತೋರಿಸ್ಬೇಕು. ಈಗ ಮಂತ್ರಿಮಂಡಲದಲ್ಲಿ ಏನು ಸ್ಪೀಚ್ ಬರೆದಿರ್ತಾರೆ, ಸರ್ಕಾರ ಏನು ಸ್ಪೀಚ್ ಬರೆದಿರುತ್ತೋ ಅದನ್ನಷ್ಟೇ ಓದಬೇಕು ಹೊರತು ಇವರು ಸೇರಿಸೋದಾಗಲಿ ಅಥವಾ ಅಲ್ಲಿ ಬರೆದಿದ್ದನ್ನು ಕೈ ಬಿಡೋದಾಗಲಿ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯಾದಂಥ ರೈಟ್ಸ್ ಇಲ್ಲ. ರಾಜ್ಯಪಾಲರು ಮಸ್ಟ್ ಅಂಡ್ ಶುಡ್ ಓದಲೇಬೇಕು. ಅದು ಬಿಟ್ಟು ಇವ್ರು ರಾಜಕಾರಣವನ್ನು ಮಾಡೋದಾದ್ರೆ ರಾಜ್ಯಪಾಲರ ಹುದ್ದೆಯಲ್ಲಿ ಯಾಕಿರಬೇಕು? ರಾಜ್ಯಪಾಲರು ಬಿಡ್ರಪ್ಪ, ರಾಜ್ಯಪಾಲರ ಹುದ್ದೆ ಬೇಡ, ರಿಸೈನ್ ಮಾಡಿ, ಹೋಗಿ ಯಾವುದೋ ಒಂದು ಸ್ಟೇಟಲ್ಲಿ ನಿಂತ್ಕೊಂಡು MLA ಆಗಿ MP ಆಗಿ ನಿಮ್ಮ ಸ್ಟೇಟಲ್ಲಿ ಹೋಗಿ MLA ಆಗಿ MP ಆಗಿ ರಾಜಕಾರಣವನ್ನು ಮಾಡಿ. ನಾನು BJPಯ ಪ್ರತಿನಿಧಿ, ನಾನು BJPಯ ಮೆಂಬರು, ನಾನು BJP ಪಕ್ಷದವನು, ನಾನು BJPಗೆ ಸೇರಿದವನು ಅನ್ನೋ ರೀತಿಯಲ್ಲಿ ರಾಜ್ಯಪಾಲರು ಇರುವಂತಿಲ್ಲ. ಈಗ ನೋಡಿ, ಮನಮೋಹನ್ ಸಿಂಗ್ ಗೌರ್ಮೆಂಟ್ ಇದ್ದಾಗ ಮೋದಿಯವರು ಗುಜರಾತಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಆಗ ಗುಜರಾತಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದಂಥ ರಾಜ್ಯಪಾಲರು. ಕಾಂಗ್ರೆಸ್ ಪಕ್ಷದ ಯಾರೋ ಒಬ್ಬ ಕಾರ್ಯಕರ್ತ ಅಲ್ಲಿ ರಾಜ್ಯಪಾಲರಾಗಿರ್ತಾರೆ. ಅವತ್ತು ಕೂಡ ಇಂತಹ ಬಿಕ್ಕಟ್ಟನ್ನು ಒಡ್ಡಿರಲಿಲ್ಲ. ಆದರೆ ಅದೇ ಮೋದಿಯವರು ಪ್ರಧಾನಿ ಆದಮೇಲೆ ಅವರ ಸರ್ಕಾರ ಎಲ್ಲೆಲ್ಲಿಲ್ವೋ ಅಲ್ಲೆಲ್ಲ ಈ ರೀತಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿಸ್ತಿದ್ದಾರೆ. ಈ ರೀತಿ ಸ್ಪೀಚ್ ಮಾಡದೇ ಇರ್ತಕ್ಕಂಥದ್ದು, ಜಂಟಿ ಅಧಿವೇಶನದಲ್ಲಿ ಮಾತನಾಡದೇ ಇರ್ತಕ್ಕಂಥದ್ದು, ಸಂವಿಧಾನದ 163 ಮತ್ತು 176ನೇ ಆರ್ಟಿಕಲ್ ಏನಿದೆ ಅದನ್ನು ಉಲ್ಲಂಘಿಸ್ತಕ್ಕಂಥದ್ದು. ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಸರ್ಕಾರ ಬರೆದುಕೊಟ್ಟದ್ದನ್ನು ಓದಲೇಬೇಕು, ಕಡ್ಡಾಯವಾಗಿ 176 ಪ್ರಕಾರ ಓದಲೇಬೇಕು. ನೀವು ನಾನು ಬಿಡ್ತೀನಿ, ನನಗೆ ಅದರ್ಧ ಓದ್ತೀನಿ, ನೀವಲ್ಲಿ BJPಯನ್ನು ಟೀಕಿಸಿದ್ದೀರಾ ಅಥವಾ ನೀವು ಕಾಂಗ್ರೆಸ್ ಸರ್ಕಾರವನ್ನು ಹೊಗಳಿದ್ದೀರಾ, ಇಂತಹ ನುಡಿಗಳು ಬರುವಾಗಿಲ್ಲ. ಯಾಕೆ ಅಂತಂದರೆ ರಾಜ್ಯಪಾಲರು ಓದ್ತಕ್ಕಂಥದ್ದು ಕೇವಲ ಒಂದು ಸರ್ಕಾರದ ಇದನ್ನಲ್ಲ, ಬದಲಾಗಿ ಕರ್ನಾಟಕ ಅಥವಾ ಯಾವುದೇ ರಾಜ್ಯ ಆಯ್ಕೆ ಮಾಡಿದ್ದಂಥ ಚುನಾಯಿತ ಸರ್ಕಾರದ ಧ್ವನಿಯನ್ನ, ಅಂದರೆ ಆ ರಾಜ್ಯದ ಜನಗಳು ಆಯ್ಕೆ ಮಾಡಿರ್ತಾರಲ್ಲ, ಮತ ಕೊಟ್ಟಿರ್ತಾರಲ್ಲ, ಅವರ ಧ್ವನಿ ಈ ಭಾಷಣದಲ್ಲಿರುತ್ತೆ. ಸೊ ಹಾಗಾಗಿ ಇವರು ಮಸ್ಟ್ ಅಂಡ್ ಶುಡ್ ಓದಲೇಬೇಕು. ಆದರೆ ರಾಜ್ಯಪಾಲರು ಇತ್ತೀಚೆಗೆ ರಾಜಕಾರಣವನ್ನು ಮಾಡಲಿಕ್ಕೆ ಹಿಡಿದು ರಾಜಕೀಯ ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡೋದು. ಈಗ ನೋಡಿ, ಒಂದು ಒಕ್ಕೂಟ ಸರ್ಕಾರ ಅಂದಾಗ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಇರುತ್ತೆ, ಒಂದು ರಾಜ್ಯದಲ್ಲಿ BJP ಇರುತ್ತೆ, ಕೇಂದ್ರದಲ್ಲಿ BJP ಬರುತ್ತೆ, ಇನ್ನೊಮ್ಮೆ ಕಾಂಗ್ರೆಸ್ ಬರುತ್ತೆ, ಮತ್ತೊಂದು ಥರ್ಡ್ ಪ್ರಿಂಟ್ ಬರುತ್ತೆ. ಆದರೆ ಅವರಿಂದ ಆಯ್ಕೆಯಾಗಿ ಬಂದಂಥ ರಾಜ್ಯಪಾಲರು ಇದ್ದಾರಲ್ಲ, ಇವರೆಲ್ಲರೂ ಕೂಡ ತಮ್ಮ ಹುದ್ದೆಯನ್ನು ಸರಿಯಾಗಿ ನಿರ್ವಹಿಸಬೇಕು. ಇಲ್ಲಿ ವಿಧಾನಸಭೆಯಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡಿದರೆ ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳು ಭಾಷಣವನ್ನು ಮಾಡಬೇಕು. ಈಗ BJP ಗೌರ್ಮೆಂಟ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥ ರಾಷ್ಟ್ರಪತಿಗಳಿದ್ದಾರೆ. ನೆಕ್ಸ್ಟ್ ಒಂದು ವೇಳೆ ಏನಾದರೂ ಗೌರ್ಮೆಂಟ್ ಬಿದೋಯ್ತು ಅಥವಾ ಮುಂದಿನ ಸರ್ಕಾರ ಚೇಂಜ್ ಆಯಿತು, ಆಗಲೂ ಇದೇ ರಾಷ್ಟ್ರಪತಿಗಳಿದ್ರು ಕೂಡ ಬಂದು ಅವತ್ತು ಆ ಒಂದು ಸರ್ಕಾರ ಯಾವ ಭಾಷಣವನ್ನು ಬರೆದಿರ್ತಾರೋ ಆ ಭಾಷಣವನ್ನು ಓದಬೇಕಾಗುತ್ತೆ. ಅದರಲ್ಲಿ ಅವ್ರು BJPಯನ್ನು ಬೈದಿರಲಿ ಅಥವಾ ಮೋದಿಯನ್ನು ಬೈದಿರಲಿ, ಮತ್ತೊಂದು ಮಾಡಿರಲಿ ಅಥವಾ ಅದರೊಳಗಡೆ ಸರ್ಕಾರವನ್ನು ಹೊಗಳಿರಲಿ, ಆದರೂ ಕೂಡ ಅವರು ನಾನು ಓದಲ್ಲ ಅಂತ ಹೇಳುವಂತಿಲ್ಲ. ಇದು ಸರ್ಕಾರದ ಸಾಂವಿಧಾನಿಕ ಹುದ್ದೆಗಳು, ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದೇ ಈ ರೈಟ್ಸ್ ಇವರಿಗೆ. ಹಾಗಾಗಿ ಸಂವಿಧಾನದಲ್ಲಿ ಏನು ಹೇಳುತ್ತೋ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಆರ್ಟಿಕಲ್ 163 ಮತ್ತು 176 ಏನು ಹೇಳುತ್ತೆ, ಇದನ್ನೇ ಹೇಳ್ತಕ್ಕಂಥದ್ದು ಈ ಎರಡನ್ನೂ ಹೇಳ್ತಕ್ಕಂಥದ್ದು ಇದೇ ವಿಚಾರವನ್ನ. ಹಾಗಾಗಿ ರಾಜ್ಯಪಾಲರಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಸರ್ಕಾರ ಏನು ಬರೆದಿರುತ್ತೆ ಅದನ್ನು ಮಾತ್ರ ಓದಬೇಕು. ಅವರಿಗೆ ಸ್ವಂತ ಅಭಿಪ್ರಾಯಕ್ಕೆ ಜಾಗ ಇಲ್ಲ ಇದರಲ್ಲಿ. ಆರ್ಟಿಕಲ್ 176 ಮತ್ತು 163 ಒಳಗಡೆ ಯಾವುದೇ ಕಾರಣಕ್ಕೂ ಅವ್ರ ಸ್ವಂತ ಅಭಿಪ್ರಾಯಕ್ಕೆ, ಸ್ವಯಂ ಅಭಿಪ್ರಾಯಕ್ಕೆ ಜಾಗ ಇಲ್ಲ. ನಾನು BJPಯವನು, ನನಗೆ BJP ವಿರುದ್ಧ ಬರೆದುಬಿಟ್ಟವ್ರು ಇವರು, ಕೇಂದ್ರ ಸರ್ಕಾರವನ್ನು ಟೀಕಿಸವ್ರೆ, ನಾನು ಓದಲ್ಲ ಅಂತ ಹೇಳುವಂಥ ಯಾವ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಆದರೆ ಈಗೇನಾಗಿದೆ ಅಂದರೆ ಇತ್ತೀಚೆಗೆ ಬಂದಿರತಕ್ಕಂಥ, ಅದು ದಕ್ಷಿಣದಲ್ಲಿ, ಉತ್ತರದಲ್ಲಿ ನೋಡಿ ಇಂಥ ಸಮಸ್ಯೆಗಳಿಲ್ಲ, ಆದರೆ ದಕ್ಷಿಣದ ಏನು ರಾಜ್ಯಗಳಲ್ಲಿ ರಾಜ್ಯಪಾಲರಿದ್ದಾರೆ ಅವರೆಲ್ಲರೂ ಬರೀ ಇಂತಹ ಕೆಲಸವನ್ನೇ ಮಾಡ್ತಿದ್ದಾರೆ. ರವಿ ಇರ್ಬೋದು, ಮೊಹಮ್ಮದ್ ಆರಿಫ್ ಖಾನ್ ಇರ್ಬೋದು, ಇವತ್ತು ಇವ್ರು ಇರ್ಬೋದು, ಮತ್ತು ರಾಜೇಂದ್ರ. ಆ್ಯಕ್ಚುಲಿ ಈಗ ಅವ್ರು ಹೋದ ನಂತರ ರಾಜೇಂದ್ರ ಅನ್ನೋರು ಇಲ್ಲಿ ರಾಜೇಂದ್ರ ವಿಶ್ವನಾಥ್ ಅಂತ ಬಂದ್ರಲ್ಲ ಕೇರಳಕ್ಕೆ, ಅವರು ಕೂಡ ಮತ್ತೆ ಪುನಃ ಕಂಟಿನ್ಯೂ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಒಕ್ಕೂಟ ಸರ್ಕಾರಕ್ಕೆ ತೊಂದರೆ ಅಲ್ವಾ?
ಒಕ್ಕೂಟ ಸರ್ಕಾರಗಳು ಹೇಗಿರ್ತಾರೆ? ಈಗ ಆಯ್ತು, ಈ ಗವರ್ಮೆಂಟ್ ಮುಗೀತು, ನೆಕ್ಸ್ಟ್ ಕೇಂದ್ರದಲ್ಲಿ ಕಾಂಗ್ರೆಸ್ ಬತ್ತು, ಇಲ್ಲಿ ಬಿಜೆಪಿ ಬತ್ತು, ಆಗಲೂ ಕೂಡ ಬಂದಂಥ ರಾಜ್ಯಪಾಲರು ಇದನ್ನೇ ಮಾಡಿದರೆ, ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಆಯ್ಕೆ ಮಾಡ್ತಿರ್ತಕ್ಕಂಥ ಏನು ಮತದಾರರಿದ್ದಾರೆ ಅವ್ರಿಗೆ ಬೆಲೆ ಇಲ್ವಾ? ಕರ್ನಾಟಕದಲ್ಲಿ ವೋಟರ್ಸ್ ಇದ್ದಾರಲ್ಲ, ವೋಟರ್ಸಿಗೆ ಬೆಲೆ ಇಲ್ವಾ? ಇವರು ರಾಜ್ಯಪಾಲರ ಹುದ್ದೆ ಒಂದು ಗೌರವಾನ್ವಿತ ಹುದ್ದೆ, ಆ ಹುದ್ದೆಯಲ್ಲಿ ಕೂತ್ಕೊಬಿಟ್ಟು ಇಂಥ ಕೆಲಸವನ್ನು ಮಾಡಿಬಿಟ್ಟು ರಾಜಕಾರಣವನ್ನು ಮಾಡಿದರೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಬಿಜೆಪಿ ಗೌರ್ಮೆಂಟ್ ಸೆಂಟ್ರಲ್ ಇದೆ, ಬಿಜೆಪಿ ನೇಮಿಸಿದಂಥ ಏನು ಬಿಜೆಪಿ ಕಾರ್ಯಕರ್ತರು ರಾಜ್ಯಪಾಲರಾಗಿರ್ತಾರೆ. ಮುಂದಿನ ಸರ್ಕಾರ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದು ಇಲ್ಲಿ ಬಿಜೆಪಿ ಬಂದರೆ ಆಗ ಕಾಂಗ್ರೆಸ್ ಸರ್ಕಾರ ನೇಮಿಸುತ್ತೆ. ಆಗ ಅವ್ರು ಬಂದು ಬಿಜೆಪಿ ಸರ್ಕಾರದಲ್ಲಿ ನಾನು ಭಾಷಣ ಮಾಡಲ್ಲ ಅಂದರೆ, ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಭಾಷಣ ಮಾಡಲ್ಲ ಅಂದರೆ, 6 ಕೋಟಿ ಜನ ಮತದಾನ ಮಾಡಿದ್ದಾರಲ್ಲ ಅವ್ರಿಗೆ ಏನು ಬೆಲೆ ಬಂತು? ಹಾಗಾದರೆ ರಾಜ್ಯಪಾಲರ ಹುದ್ದೆ ಶ್ರೇಷ್ಠ, ಇದು ಮತದಾರರು ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಕನಿಷ್ಠನ? ಮತದಾರರಿಗೆ ಹಾಗಾದರೆ ಯಾವುದೇ ರೀತಿಯಂಥ ಬೆಲೆ ಇಲ್ವಾ? ಮತದಾನಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಮತದಾನ ಯಾಕೆ ಆಗಬೇಕು? ಸರ್ಕಾರ ಯಾಕೆ ರಚನೆ ಆಗಬೇಕು? ರಾಜ್ಯ ಸರ್ಕಾರ ಯಾಕೆ ಬೇಕು? ಇದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರನೇ ಆಡಳಿತ ನಡೆಸಿರಾಗತ್ತಲ್ಲ. ಇಲ್ಲಪ್ಪ, ದೇಶದ ಒಂದೇ ಸರ್ಕಾರ, ಅದು ಕೇಂದ್ರ ಸರ್ಕಾರ, ಅವರೇ ಆಡಳಿತ ಮಾಡಿದ್ರೆ ಆಯ್ತಲ್ಲ. ರಾಜ್ಯ ಸರ್ಕಾರ ಯಾಕೆ ಬೇಕು ಈ ಥರ ರಾಜಕಾರಣ ಮಾಡೋದಾದ್ರೆ? ಬೇಕಾಗಿಲ್ಲ, ಅನಗತ್ಯ. ರಾಜ್ಯ ಸರ್ಕಾರ ಇಷ್ಟೊಂದೆಲ್ಲ ದುಡ್ಡು ವೇಸ್ಟ್ ಮಾಡಿ, ಇಷ್ಟೊಂದು ನಾವು ಸವಲತ್ತುಗಳನ್ನು ಅವ್ರಿಗೆ ಕೊಟ್ಟು, ಮತದಾನವನ್ನು ಮಾಡಿಸಿ, ಮತದಾನಕ್ಕೆ ಒಂದ್ಸರಿ ದುಡ್ಡು ವೇಸ್ಟ್ ಮಾಡಿ, ಅದ್ರ ಬಂದು ರಾಜ್ಯಪಾಲರನ್ನ ಮುಖ್ಯಮಂತ್ರಿ ಮಾಡಿಬಿಡ್ಲಿ, ಇದೆಲ್ಲ ಸರಿ ಆಗುತ್ತೆ. ಆಗ ಯಾವುದೇ ಸಮಸ್ಯೆ ಇಲ್ಲ, ನೇರ ಸಮಸ್ಯೆ ಇಲ್ಲ. ಆಗ ಏನು ಅವ್ರೇನು ಬರ್ಕತ್ತಾರೋ ಅದನ್ನೇ ಓದ್ಬೋದು. ಆಗ 176 ಆಗಲಿ 163 ಆಗಲಿ ಅಗತ್ಯನೇ ಇಲ್ಲ ಆರ್ಟಿಕಲ್ಲು, ಅಥವಾ ಬದಲಾಯಿಸಲಿ ಆರ್ಟಿಕಲ್ನ ತಿದ್ದುಪಡಿ ತರಲಿ. ಅದಕ್ಕೆ 176 ಮತ್ತೆ 163ಗೆ ತಿದ್ದುಪಡಿ ತಂದ್ಬಿಟ್ಟು ರಾಜ್ಯಪಾಲರೇ ಅಂತಿಮ, ರಾಜ್ಯಪಾಲರು ಯಾವಾಗ ಬೇಕಾದರೂ ವೇತನಾಧಿಕಾರವನ್ನು ಬಳಸ್ಬೋದು ಅಂತ. ಅದು ಯಾವುದೂ ಇಲ್ದೇನೆ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ. 163 ಮತ್ತು 176 ಆರ್ಟಿಕಲಲ್ಲಿ ಹೇಳುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ, ನೀವು ಏನು ಮಂತ್ರಿಮಂಡಲ ಇರುತ್ತೆ, ಆ ಮಂತ್ರಿಮಂಡಲ ಸಲಹೆ ಮೇರೆಗೆ ನೀವು ಭಾಷಣವನ್ನು ಮಾಡಬೇಕು. ಸರ್ಕಾರ ಯಾವ ಒಂದು ಭಾಷಣವನ್ನು ಬರ್ಕೊಡುತ್ತೋ ಅದನ್ನು ನೀವು ಓದಬೇಕು ಅಂತ ಹೇಳುತ್ತೆ. ಆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದಂಥವ್ರೆ ಸಂವಿಧಾನದ ಉಲ್ಲಂಘನೆ ಮಾಡಿದರೆ ಯಾರ ಹತ್ರ ಕೇಳೋದು? ಇನ್ನು ಸಾಮಾನ್ಯ ಜನರ ಪಾಡೇನು? ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರೇ ಉಲ್ಲಂಘನೆ ಮಾಡ್ತಾವ್ರೆ. ಇನ್ನು ಸಾಮಾನ್ಯ ಜನ ಉಲ್ಲಂಘನೆ ಮಾಡಿದ್ರೆ ಏನಾದರೂ ತಪ್ಪಿದೆಯಾ? ಇದಕ್ಕೊಂದು ನಮ್ಮ 2 ಸರ್ಕಾರಗಳು ಬೇಕಾ? ಒಂದು ಸರ್ಕಾರ ಮಾಡ್ಕೊಂಡು ಒಬ್ಬರೇ ಆಡಳಿತ ಮಾಡ್ಕೊಂಡು ಮುಗಿದೋಯ್ತಪ್ಪ. ಆಗ ಇಂಥ ಬಿಕ್ಕಟ್ಟುಗಳು ಸೃಷ್ಟಿಯಾಗಲ್ಲ, ಇಂಥ ಪ್ರಾಬ್ಲಮ್ಗಳು ಸೃಷ್ಟಿಯಾಗಲ್ಲ, ಇಂಥ ಸಮಸ್ಯೆಗಳಿಲ್ಲ. ರಾಜ್ಯಪಾಲರ ಈ ನಡೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವೀಕ್ಷಕರೇ. ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್